ನೋಡ್ತಿದ್ದೀರಾ ನೋಡಿ, ನಮ್ಮ ಕೋಳಿಗಳೆಲ್ಲ ಮಳೆಗೆ ಎಲ್ಲ ಮನೆಯೊಳಗೆ ಬಂದು ಸೇರ್ಕೊಂಡು ಕೂತ್ಕೊಂಡಿದೆ. ಇನ್ನೊಂದೇನಪ್ಪ ಅಂದರೆ ಏನು ಮಾಹಿತಿ ಅಂದರೆ, ಈ ವೆದರಲ್ಲಿ ಈ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಮೊಟ್ಟೆನ ಕಾವಿಗೆ ಕೂರಿಸ್ಬೇಡಿ, ಕೋಳಿನ ಕಾವು ಕೂರಿಸ್ಬೇಡಿ. ಏನಕ್ಕೆಂದರೆ ಮರಿ ಮಾಡಲ್ಲ ಈ ಟೈಮಲ್ಲಿ. ನಿಮಗೆ ಗೊತ್ತು, ತುಂಬ ಆಚೆ ಇವಾಗ ತುಂಬ ಮಳೆ ಬರ್ತಿದೆ, ವೆದರ್ ಕೂಡ ತುಂಬ ತಣ್ಣಗಿದೆ, ಕೋಲ್ಡ್ ಇದೆ. ಸೊ ಮರಿಯಾಗಲ್ಲ. ಒಂದು ಮೊಟ್ಟೆ ಮರಿಯಾಗಬೇಕು ಅಂದರೆ ಅದಕ್ಕೆ 35 to 38 ಡಿಗ್ರಿ ಸೇರಿದ್ದು ಉಷ್ಣಾಂಶ ಇರಬೇಕು. ಕೋಳಿ ಕಾವು ಕೊಡಬೇಕು. ಕೋಳಿ ಕಾವು ಬಂದಿರುತ್ತೆ, ಬಟ್ ಆದರೂ ಕೂಡ ಈ ವೆದರಿಗೆ, ಚಳಿಗೆ ಆ ಕಾವು ಕೂಡ ನಿಲ್ಲಲ್ಲ, ಹೋಗ್ಬಿಡುತ್ತೆ. ಮೊಟ್ಟೆಗೆ ಸರಿಯಾಗಿ ಕಾವು ಕೊಟ್ಟಿಲ್ಲ ಅಂದರೆ ಮರಿ ಯಾವುದೇ ಕಾರಣಕ್ಕೂ ಆಗಲ್ಲ. ಏನಕ್ಕೆ ನಮ್ಮದು ಇವಾಗ ನಾನು 13 ಮೊಟ್ಟೆ ಕೂರಿಸಿದೆ, ಆದರೆ 7 ಮರಿ ಆಗಿರೋದು. 7 ಇನ್ನೂ 6 ಮೊಟ್ಟೆ ವೇಸ್ಟ್ ಆಗಿದೆ. ಅದು 6 ಮೊಟ್ಟೆ 4 ಮೊಟ್ಟೆ ಹೊಡೆದು ಮರಿ ಇತ್ತು, ಬಟ್ ಅದು ಕಾವು ಕೊಡದಂತೆ ಸರಿಯಾಗಿ ಕಾವು ಸಿಗದಂತೆ ಮರಿ ಸತ್ತೋಗಿದೆ. ಇನ್ನೊಂದೇನಪ್ಪ ಅಂದರೆ ಇನ್ಕ್ಯುಬೇಟರ್ ಯೂಸ್ ಮಾಡ್ತಿದ್ರೆ, ಸಪ್ರೇಟ್ ಕರೆಂಟಲ್ಲಿ ಮರಿ ಮಾಡಿಸೋರಿದ್ರೆ ಮಾಡಿಸ್ಬೋದು ಅವರೆಲ್ಲ. ಅದೇನಿಲ್ಲ, ಕರೆಂಟಲ್ಲಿ ಮರಿ ಆಗುತ್ತೆ, ಅಲ್ಲಿ ಸೆಟ್ ಮಾಡಿರ್ತಾರೆ, 35 ಡಿಗ್ರಿ 40 ಡಿಗ್ರಿ ಸೆಟ್ ಆಗಿರುತ್ತೆ, ಮರಿ ಆಗುತ್ತೆ ಮೊಟ್ಟೆ. ಬಟ್ ಆ ಮರಿ ಆದಮೇಲೆ ಮುಂದಕ್ಕೆ ಸಾಕೋದಿದೆಯಲ್ಲ ಈ ವೆದರಲ್ಲಿ 21 ದಿನ ಆದಮೇಲೆ ಅದು ತುಂಬ ಕಷ್ಟ. ಇನ್ನು ಫ್ರೀ ರೇಂಜ್ ಸಾಕಿದ್ದೀರಲ್ಲ, ಈಗ ನಮ್ಮ ಥರ ಫ್ರೀ ರೇಂಜಲ್ಲಿ ಯಾವುದೇ ಥರದ ಇನ್ಕ್ಯುಬೇಟರ್ ಯೂಸ್ ಮಾಡೋಂಥ, ಯಾವುದೇ ಕರೆಂಟ್ ಯೂಸ್ ಮಾಡೋಂಥ ಸಾಕೋರು ಯಾವುದೇ ಕುಣ್ಸೋಕೋಗ್ಬಿಡಿ. ನಾನು ಮಾತ್ರ ನೋಡಿ ಕರೆಂಟ್ ಯೂಸ್ ಮಾಡೋದು ಎಲ್ಲ ತಾಯಿ ಮರಿ ಕೋಳಿಗೆ ಮಾಡಿಸೋದು. ನೋಡ್ತಿರ್ಬೋದು ಇಲ್ಲಿ ನೋಡಿ ಯಾವ ರೀತಿ ಕಾವು ಕೊಡ್ತಿದ್ದಾರೆ, ಯಾವ ರೀತಿ ತಿಂದ್ರಿ, ಯಾವ ರೀತಿ ನೋಡ್ಕೊತೀವಿ ಅಂತ. ನಮಗೆ ಜಾಸ್ತಿ ಕೆಲಸ ಇರಲ್ಲ, ಏನಕ್ಕೆ ತಾಯಿ ನೋಡ್ಕೊಳುತ್ತೆ. ಇವಾಗ ನೋಡ್ತಿರ್ಬೋದು ನೀವು, ಅದು ಹೆಂಗೆ ಸೇರಿಸ್ಕೊಂಡು ಒಂದ ಕೂತೀವಿ ಅಂತ ಚಳಿಗೆ. ಈ ನಾವು ಇನ್ಕ್ಯುಬೇಟರ್ ಮಾಡಿಸ್ಕೊಂಡ್ರೆ ನಾವು ಅದಕ್ಕೊಬ್ಬರು ಇಲ್ಲೇ ಇರಬೇಕಾಗುತ್ತೆ ನೋಡ್ಕೊಂಡು, ಅದನ್ನು ಮರಿ ನೋಡಿಕೊಂಡು ಯಾವ ರೀತಿ ಇರುತ್ತೆ ಮರಿಗಳು, ಅದು ಹುಷಾರ್ಪಟ್ಟಿದೆಯಾ ಹಂಗೆಲ್ಲ ನೋಡ್ಕೊಂಡು ನಾವು ಇಲ್ಲೇ ಇರಬೇಕಾಗುತ್ತೆ, ಅದು ಕಾವು ಕೊಡ್ಕೊಂಡು. ಅದೇ ತಾಯಿ ಕೋಳಿ ಜೊತೆಗಿದ್ರೆ ಯಾವುದೇ ಥರದ ಕಾವು ಕೊಡೋಂಗಿಲ್ಲ, ಏನೂ ಇಲ್ಲ, ಅದೇ ಕೊಡ್ಕೊಳ್ಳುತ್ತೆ, ಅದೇ ಕಾಪಾಡ್ಕೊಳ್ಳುತ್ತೆ. ಸೊ ನನ್ನ ಮಾಹಿತಿ ನಿಮ್ಗೆ ಏನಾದ್ರು ಇಷ್ಟ ಆಗಿದೆ ಒಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ.